Hello everyone. Look at the question number 36. Prove that if in two triangle sides of one triangle are proportional to, that is in the same ratio of the sides of the other triangle, then their corresponding angles are equal and hence the two triangles are similar. Okay. So ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, in a triangle ABC and DEF, so ಇಲ್ಲಿ ಕರೆಸ್ಪಾಂಡಿಂಗ್ ಸೈಡ್ಸ್ ಏನಾಗಿದೆ, ಈಕ್ವಲ್ ಪ್ರಪೋರ್ಷನಲ್ ಇದೆ ಆರ್ ಈಕ್ವಲ್ ಆಗಿದ್ರೆ, ಅಂದ್ರೆ ಎ ಬಿ ಡಿವೈಡೆಡ್ ಬೈ ಡಿಇ ಈಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಟಿಎಫ್ ಈಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇಎಫ್ ಆಗಿದ್ರೆ, ಸೊ ಆಗಿರತ್ತೆ ಅದರ ಕರೆಸ್ಪಾಂಡಿಂಗ್ ಆಂಗಲ್ ಕೂಡ ಈಕ್ವಲ್ ಇರತ್ತೆ ಅಂತ ಹೇಳ್ಬೇಕು. ಹಾಗೆ ಆ ಎರಡು ಟ್ರಯಾಂಗಲ್ ಸಿಮಿಲರ್ ಟ್ರಯಾಂಗಲ್ ಅಂತ ಹೇಳ್ಬೇಕು ಮಕ್ಕಳೇ. ಓಕೆ. ಸೊ ನೌ ಟು ಪ್ರೂವ್ angle A is equal to angle D, angle B is equal to angle E, angle C is equal to angle F ಅಂತ ಹೇಳ್ಬೇಕು. ಹಾಗೆ ಎ ಬಿ ಸಿ ಮತ್ತು ಡಿಇ ಎಫ್ ಗಳು ಸಿಮಿಲಾರ್ ಅಂತ ಹೇಳ್ಬೇಕು ಮಕ್ಕಳೇ. ಸೊ ಹಾಗಾದ್ರೆ ನಾವಿಲ್ಲಿ ಒಂದು ಕನ್ಸ್ಟ್ರಕ್ಷನ್ ರಚನೆಯನ್ನ ಮಾಡ್ಕೊಳ್ಳೋಣ. ಸೊ ಕನ್ಸ್ಟ್ರಕ್ಷನ್ ಕಟ್ ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಅಂಡ್ ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ಆನ್ ಡಿಇ ಅಂಡ್ ಡಿ. ಸೊ ಇಲ್ಲಿ ನಾವು ಪಿ ಮತ್ತು ಕ್ಯೂ ಅನ್ನ ಡಿ ಎ ಮೇಲೆ ಗುರುತಿಸ್ಕೊಂಡು ಸೊ ಅದನ್ನ ಜಾಯಿನ್ ಮಾಡೋಣ. ಅದು ಹೇಗಿರ್ಬೇಕು, ಎ ಬಿ ಸೈಡ್ ಎಷ್ಟಿರತ್ತೋ ಡಿ ಪಿನೂ ಅಷ್ಟೇ ಇರಬೇಕು, ಎ ಸಿ ಎಷ್ಟಿರತ್ತೋ ಡಿ ಕ್ಯೂ ಅಷ್ಟೇ ಆಗಿರೋ ತರ ನಾವೇನ್ ಮಾಡ್ಬೇಕು, ಪಿ ಕ್ಯೂ ಅನ್ನ ಜಾಯಿನ್ ಮಾಡ್ಕೋಬೇಕು ಮಕ್ಕಳೇ. ಸೊ ಈಗ ಪ್ರೂಫ್ ಇನ್ ಅ ಟ್ರಯಾಂಗಲ್ ಎ ಬಿ ಸಿ, ಓಕೆ, ಮತ್ತು ಡಿ ಇ ಎಫ್ ನಲ್ಲಿ ನೋಡ್ತಾ ಹೋಗೋಣ ಮತ್ತು ಡಿ ಪಿ ಕ್ಯೂ ಅನ್ನ ನೋಡ್ತಾ ಹೋಗೋಣ. ಸೊ ಇಲ್ಲಿ ಎ ಬಿ ಡಿವೈಡೆಡ್ ಬೈ ಡಿಇ is equal to AC divided by DF ಅಲ್ವಾ. ಸೊ AC divided by DF. ಸೊ ಇಲ್ಲಿ ನಮ್ಗೆ ಡಾಟಾದಿಂದ ಗೊತ್ತಿರುವಂತದ್ದು ಈ ರೇಷಿಯೋ ಈಕ್ವಲ್ ಇದೆ ಅಂತ. ಓಕೆ. ಸೊ ಹಾಗಾಗಿ ನಾವು ಕೊಟ್ಟಿರುವಂತಹ ಡಾಟಾದಿಂದ ಬರೆದಿದ್ದೇವೆ. ಸೊ ಇಲ್ಲಿ ರಚನೆಯಿಂದ ಏನ್ ಗೊತ್ತಾಗಿದೆ ನಮ್ಗೆ, ಡಿ ಪಿ ಇಸ್ ಈಕ್ವಲ್ ಟು ಎ ಬಿ, ಡಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಅಂತ ಗೊತ್ತಿದೆ. ಸೊ ಹಾಗಾಗಿ ಇಲ್ಲಿ ಎ ಬಿ ಯ ಬದಲು ನಾವು ಡಿ ಪಿ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೇವೆ, ಎ ಸಿ ಯ ಬದಲು ಈಕ್ವಲ್ ಟು ಡಿ ಕ್ಯೂ ಆಯ್ತು. ಓಕೆ. ಸೊ ಹಾಗಾಗಿ ಡಿ ಪಿ ಡಿವೈಡೆಡ್ ಬೈ ಡಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಡಿ ಕ್ಯೂ ಡಿವೈಡೆಡ್ ಬೈ ಡಿ ಎಫ್. ಓಕೆ. ಸೊ ಈ ಸೈಡ್ಸ್ ಏನು ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಇದ್ರೆ, ಸೊ ಇದೇನಾಗುತ್ತೆ, ಪಿ ಕ್ಯೂ ಏನಾಗುತ್ತೆ ಹೇಳಿ, ಇ ಎಫ್ ಗೆ ಪ್ಯಾರಲಲ್ ಆಗಿರುತ್ತೆ. ಸೊ ಹೇಗ್ ಗೊತ್ತಾಯ್ತು, ಇದು ಕಾರ್ನರ್ಸ್ ಆಫ್ ದಿ ಥೇಲ್ಸ್ ಥಿಯರಮ್ ಇಂದ ಗೊತ್ತಾಗುತ್ತೆ. ಸೊ ಹಾಗಾಗಿ ಪಿ ಕ್ಯೂ ಪ್ಯಾರಲಲ್ ಟು ಇ ಎಫ್ ಆಯ್ತು. ಸೊ ಇಫ್ these sides are in equal proportion, then corresponding angles are also equal. So ಹಾಗಾಗಿ angle P is equal to angle E ಆಗುತ್ತೆ, angle Q is equal to ಏನಾಗುತ್ತೆ, angle F ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಸೈಡ್ ಆಂಗಲ್ ಸೈಡ್ ಕಾಂಗ್ರುಯೆನ್ಸಿ ರೂಲ್ ಇಂದ ನಾವೇನ್ ಹೇಳ್ಬೋದು, ಡಿ ಪಿ ಕ್ಯೂ ಹಾಗೂ ಡಿಇ ಎಫ್ ಈ ಎರಡು ಟ್ರಯಾಂಗಲ್ ಸಿಮಿಲಾರ್ ಅಂತ ಹೇಳ್ಬೋದು ಮಕ್ಕಳೇ. ಓಕೆ. ಸೊ ಅದೇ ರೀತಿ dp divided by de, so dp divided by de is equal to ಏನ್ ಹೇಳಿ, pq divided by ef. ಸೊ ಈಗಾಗಲೇ ನಾವು ಹೇಳ್ಬಿಟ್ಟಿದ್ದೇವೆ. ಸೊ ಈ ಎರಡು ಟ್ರಯಾಂಗಲ್ ಸಿಮಿಲರ್ ಟ್ರಯಾಂಗಲ್ ಅಂದ್ರೆ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ಈಕ್ವಲ್ ಪ್ರಪೋರ್ಷನ್ ಅಂಡ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್ ಅಂತ. ಸೊ ಹಾಗಾಗಿ ಟೇಕ್ ದಿಸ್ ಆಸ್ ಈಕ್ವೇಶನ್ ನಂಬರ್ 2. ಸೊ ಹಿಯರ್ ಎ ಬಿ ಡಿವೈಡೆಡ್ ಬೈ ಡಿಇ ಅಂಡ್ pq divided by ef. ಸೊ ಹಿಯರ್ dp is equal to ಏನ್ ಹೇಳಿ, ab ಆಗಿದೆ by the construction. So take this as equation number 3. So ಅದೇ ರೀತಿ by the given data, so ab is equal to ಏನ್ ಹೇಳಿ, de is equal to bc divided by ef. ಸೊ ಇಲ್ಲಿ ನಮ್ಗೆ ಡಾಟಾದಲ್ಲೇ ಗೊತ್ತಿದೆ ಈ ಸೈಡ್ಸ್ ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ಇದೆ ಅಂತ ಹೇಳ್ಕೊಂಡು. ಸೊ ಈಗ ಬಿ ಸಿ ಇಸ್ ಈಕ್ವಲ್ ಟು ಏನ್ ಹೇಳಿ, ಪಿ ಕ್ಯೂ ಆಗಿರೋದ್ರಿಂದ ಸೊ ಪಿ ಕ್ಯೂ ಡಿವೈಡೆಡ್ ಬೈ ಇ ಎಫ್ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಆಗುತ್ತೆ. ಓಕೆ. ಸೊ ಫ್ರಾಮ್ ಈಕ್ವೇಶನ್ 2 and 3, ಸೊ ಏನಾಯ್ತು, ಇದು ಯೂಕ್ಲಿಡಿಯನ್ ಲೆಮ್ಮಾದಿಂದ ಎ ಈಕ್ವಲ್ ಟು ಬಿ, ಬಿ ಈಕ್ವಲ್ ಟು ಸಿ ಆದ್ರೆ ಎ ಈಕ್ವಲ್ ಟು ಸಿ ಆಗಿರುತ್ತೆ. ಸೊ ಅಲ್ವಾ. ಸೊ ಫ್ರಾಮ್ ಈಕ್ವೇಶನ್ 2 and 3, ಸೊ ಬಿ ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಪಿ ಕ್ಯೂ ಆಗತ್ತೆ ಅಲ್ವಾ. ಸೊ ನೋಡಿ ಇಲ್ಲಿ ಪಿ ಕ್ಯೂ ಬೈ ಇ ಎಫ್ ಇಸ್ ಈಕ್ವಲ್ ಟು ಬಿ ಸಿ ಬೈ ಇ ಎಫ್. ಸೊ ಇ ಎಫ್ ಇ ಎಫ್, ಸೊ ಹಾಗಾಗಿ ಏನಾಯ್ತು ಇಲ್ಲಿ ಪಿ ಕ್ಯೂ ಇಸ್ ಈಕ್ವಲ್ ಟು ಬಿ ಸಿ ಈಕ್ವಲ್ ಆಗ್ಬಿಡ್ತು. ಸೊ ಹಾಗಾಗಿ ಇಲ್ಲಿ ಫ್ರಾಮ್ 2 and 3 ಬಿ ಸಿ ಇಸ್ ಈಕ್ವಲ್ ಟು
ಪಿ ಕ್ಯೂ ಅಂತ ಹೇಳಿದ್ದೇವೆ. ಸೊ ಇನ್ ಟ್ರಯಾಂಗಲ್ ನಾವ್ ಈಗಾಗಲೇ ಏನ್ ಮಾಡಿದ್ದೇವೆ, ಡಿ ಪಿ ಕ್ಯೂ ಮತ್ತು ಡಿಇ ಎಫ್ ಎರಡು ಟ್ರಯಾಂಗಲ್ ಸಿಮಿಲರ್ ಟ್ರಯಾಂಗಲ್ ಅಂತ ಹೇಳಿದ್ದೇವೆ. ಸೊ ಈಗ ಇನ್ ಟ್ರಯಾಂಗಲ್ ಎ ಬಿ ಸಿ ಅಂಡ್ ಡಿ ತಗೊಂಡಾಗ ಸೊ ಈಗಾಗಲೇ ನಾವು ಬಿ ಸಿ ಈಕ್ವಲ್ ಟು ಪಿ ಕ್ಯೂ ಅಂತ ಹೇಳ್ಬಿಟ್ಟಿದ್ದೇವೆ. ಅದೇ ರೀತಿ ಕನ್ಸ್ಟ್ರಕ್ಷನ್ ಇಂದ ನಮ್ಗೆ ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಅಂತ ಗೊತ್ತಿದೆ, ಹಾಗೆ ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ಅಂತ ಗೊತ್ತಿದೆ. ಅಂದ್ರೆ ಏನಾಯ್ತು, ಮೂರು ಸೈಡ್ಸ್ ಈಕ್ವಲ್ ಆಯ್ತು ಅಲ್ವಾ. ಸೊ ಮೂರು ಸೈಡ್ಸ್ ಈಕ್ವಲ್ ಆಗ್ಬಿಟ್ರೆ, ಕರೆಸ್ಪಾಂಡಿಂಗ್ ಸೈಡ್ಸ್ ಈಕ್ವಲ್ ಆಯ್ತು ಅಂದ್ರೆ ಆ ಎರಡು ಟ್ರಯಾಂಗಲ್ ಏನ್ ಹೇಳಿ, ಕಾಂಗ್ರುಯೆನ್ಸ್ ಅಲ್ವಾ. ಕರೆಸ್ಪಾಂಡಿಂಗ್ ಸೈಡ್ಸ್ ಈಕ್ವಲ್ ಆಗುತ್ತೆ, ಹಾಗಾದ್ರೆ ಕರೆಸ್ಪಾಂಡಿಂಗ್ ಆಂಗಲ್ ಕೂಡ ಈಕ್ವಲ್ ಇರಲೇಬೇಕು. ಸೊ ಹಾಗಾಗಿ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ ಆಗುತ್ತೆ, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಪಿ ಆಗುತ್ತೆ, ಆಂಗಲ್ ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಆಂಗಲ್ ಕ್ಯೂ ಆಗುತ್ತೆ. ಓಕೆ, ಸೊ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ, ಸೊ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಪಿ, ಯಾಕಂದ್ರೆ ಆಲ್ರೆಡಿ ಆಂಗಲ್ ಪಿ ಇಸ್ ಈಕ್ವಲ್ ಟು ಆಂಗಲ್ ಇ ಅಂತ ಹೇಳಿದ್ದೇವೆ. ಸೊ ಹಾಗಾಗಿ ಇಲ್ಲಿ ಆಂಗಲ್ ಪಿ ಇಸ್ ಈಕ್ವಲ್ ಬಿ ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ, ಆಂಗಲ್ ಇ ಆಯ್ತು. ಓಕೆ, ಸೊ ಪಿ ಇಸ್ ಈಕ್ವಲ್ ಟು ಆಂಗಲ್ ಇ, ಸೊ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಇ, ಸೊ ಯುಕ್ಲಿಡಿಯನ್ ಲೆಮ್ಮ. ಓಕೆ, ಸೊ ಹಾಗಾದ್ರೆ ನಾವೇನ್ ಬರಿಬಹುದು, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಇ ಅಂತ ಬರಿಬಹುದು. ಅದೇ ರೀತಿ ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ ಅಲ್ವಾ. ಸೊ ಆಲ್ರೆಡಿ ಆಂಗಲ್ ಕ್ಯೂ ಇಸ್ ಈಕ್ವಲ್ ಟು ಆಂಗಲ್ ಎಫ್ ಅಂತ ಹೇಳ್ಬಿಟ್ಟಿದ್ದೇವೆ. ಸೊ ಹಾಗಾಗಿ ನಾವೇನ್ ಹೇಳ್ಬೋದು, ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಎಫ್ ಆಗುತ್ತೆ. ಸೊ ಈ ಕರೆಸ್ಪಾಂಡಿಂಗ್ ಆಂಗಲ್ಸ್ ಕೂಡ ಈಕ್ವಲ್ ಆದ್ವು, ಕರೆಸ್ಪಾಂಡಿಂಗ್ ಸೈಡ್ಸ್ ಕೂಡ ಈಕ್ವಲ್ ಆಯ್ತು. ಸೊ ಹಾಗಾದ್ರೆ ಈ ಎರಡು ಟ್ರಯಾಂಗಲ್ ಎ ಬಿ ಸಿ ಮತ್ತು ಟ್ರಯಾಂಗಲ್ ಡಿಇ ಎಫ್ ಏನ್ ಹೇಳಿ, ಸಿಮಿಲರ್ ಟ್ರಯಾಂಗಲ್. ಓಕೆ, ಸೊ ಹೆನ್ಸ್ ದಿ ಪ್ರೂಫ್. ಥ್ಯಾಂಕ್ ಯು.